ನಾನು ಜೈ ಜಗದೀಶ್ ಮಾತಾಡ್ತಿರೋದು. ನಿಮ್ಮೆಲ್ಲ ರಿಪೋರ್ಟ್ಗಳನ್ನ ಓದ್ತಾ ಇದ್ದೀನಿ, ಕೇಳಿಸ್ಕೊತಾ ಇದ್ದೀನಿ. ನನಗೆ ನನ್ನ ಮಕ್ಕಳದ್ದು ಭಯನೂ ಇಲ್ಲ, ನಾನು ಕೇರು ಮಾಡಲ್ಲ. ನಿರ್ಮಾಪಕರು ದಯವಿಟ್ಟು ಭಿಕ್ಷುಕರಾಗಬೇಡಿ. ನೀವೇನಿದ್ರು ಅನ್ನ ಕೈ ಕೊಡೋ ಕೈ, ಯಾರಿಗೂ ಕೈ ಕೊಡಬೇಡಿ. ಸಾರಾ ಗೋವಿಂದ ಥರ ಆ ಫೋಟೋಗ್ರಾಫರ್ ಇದಾನಲ್ಲ, ಅವನ ಹೆಸರು ನನಗೆ ಸಡನ್ನಾಗಿ ಬಾಯಿಗೆ ಬರ್ತಾ ಇಲ್ಲ. ಅವನು ಯಾವುದೋ ಚಾನಲ್ ಕೆಲಸ ಮಾಡ್ತಾ ಇದ್ದಾನೆ. ಕಳ್ಳ ಅವನು ಸುಮ್ಮನೆ ಬಂದಿರೋದಕ್ಕೆ ಚೇಂಬರ್ ಒಳಗೆ ಬಂದಿರೋದೇ ಈ ಕನ್ನಡ ನಿರ್ಮಾಪಕರ ವೀಕ್ನೆಸ್ನ ತಿಳ್ಕೊಂಡು ಟಿ ವಿನಲ್ಲಿ ಟೆಲಿಕಾಸ್ಟ್ ಮಾಡೋಕ್ಕೆ ಬಂದಿರೋಂಥ ವ್ಯಕ್ತಿ ಅವನು. ಸಾರಾ ಗೋವಿಂದ ಅವರು ಇಂಡಸ್ಟ್ರಿಗೆ ಬರಬೇಕಾದ್ರೆ ಒಬ್ಬ ಪ್ರೊಡಕ್ಷನ್ ಬಾಯ್ ಆಗಿ ಬಂದರು. ಆದರೆ ಅವ್ರಿಗೆ ಇನ್ನೂ ಆ ಪ್ರೊಡಕ್ಷನ್ ಬಾಯ್ ಆ ಒಂದು ತೊಟ್ಟಿ ಕೆಲಸ ಅಂದರೆ ದಾನದ ಅನ್ನ ತಗೋಬೇಕು, ದಾನದ್ದು ದವಸೆ ದಾನಗಳನ್ನ ತಗೋಬೇಕು ಅನ್ನೋ ಬುದ್ಧಿ ಇನ್ನೂ ಹೋಗಿಲ್ಲ. ಹಾಗಾಗಿ ಇರೋ ಅಷ್ಟೂ ಜನ ಪ್ರೊಡ್ಯೂಸರ್ಸ್ನು ಅವರು ತಮ್ಮದೇ ಆದ ಶೈಲಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಗೋವಿಂದ ಅವರೇ, ನೀವು ಬೇಕಾದ್ರೆ ಪಡಿತರಣಗಳನ್ನ ತಗೊಳ್ಳಿ. ಆ ಫೋಟೋಗ್ರಾಫರ್ಗೂ ಗೊತ್ತಿಲ್ಲ ಅಂತ ನಮಗೂ ಗೊತ್ತಾಗ್ತಾ ಇದೆ. ದಯವಿಟ್ಟು ನಾವೆಲ್ಲ ಭಾಳಷ್ಟು ಜನರಿಗೆ ಅನ್ನ ಹಾಕಿದ್ದೀವಿ. ಅನ್ನ ಹಾಕದೇ ಇರೋಂಥ ಸ್ಥಿತಿ ನಮಗೆ ಬರದೇ ಇರಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊತೀವಿ. ನಿಮಗೆ ಇವತ್ತು ಆ ಸ್ಥಿತಿ ಬಂದಿರ್ಬೋದು, ನಮಗೆ ಆ ಸ್ಥಿತಿ ಬಂದಿಲ್ಲ. ದಯವಿಟ್ಟು ಬೇಜಾರು ಮಾಡಿಕೊಂಡ್ರು ನನಗೇನು ಬೇಜಾರಿಲ್ಲ. ನೀವು ಒಂದು ವಿಷಯ ಹೇಳ್ತೀನಿ ಕೇಳಿ. ರಾಜ್ಕುಮಾರ್ ಪಾರ್ವತಮ್ಮ ಇದ್ದಾಗ ನೀವು ಭಾಳಷ್ಟು ಜನರಿಗೆ ಎಣ್ಣೆ ನೀರು ಕುಡಿಸಿದ್ದೀರಾ ಅಂತ ನಮಗೂ ಗೊತ್ತಿದೆ. ಇವತ್ತು ನಿಮ್ಗೆ ಯಾರೂ ಕೇರ್ ಮಾಡಲ್ಲ, ನಾನು ಕೇರ್ ಮಾಡಲ್ಲ. ಯು ಆರ್ ಎ ಶಿಟ್.